New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 5ರವರೆಗೆ ಓದುತ್ತೇನೆ. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯೂ ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕಾರ್ಯಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವ ಉಂಟು ಮಾಡುವುದರ ಮೂಲಕ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದೇ. ಒಂದು ವೈಯಕ್ತಿಕ ಸಾಕ್ಷಿ, ಎ ಪರ್ಸನಲ್ ಟೆಸ್ಟಿಮನಿ. ನಮ್ಮ ಸಭೆಯ ಎಲ್ಲ ಕಲಾಪಗಳು, ಎಲ್ಲ ಚಟುವಟಿಕೆಗಳು, ನಮ್ಮ ಉಪದೇಶ, ನಮ್ಮ ಬೋಧನೆ, ಸಂದೇಶಗಳು, ನಾವು ಆಚರಿಸುವ ಎಲ್ಲ ಸಂಸ್ಕಾರಗಳು ಸಭೆಯಲ್ಲಿ ದೇವರ, ಅಂದರೆ ಪವಿತ್ರಾತ್ಮನ ನಡೆಸುವಿಕೆ, ದೇವರ ಪ್ರೇರಣೆ ಅಥವಾ ದೈವ ಶಕ್ತಿ ಇಲ್ಲದಿದ್ದರೆ ನಾವು ಮಾಡುವುದೆಲ್ಲವೂ ಸಭೆಗಳಲ್ಲಿ ಬಲಹೀನವಾದದ್ದೇ ಮತ್ತು ಶಕ್ತಿಹೀನ. ಈ ಕಾರಣದಿಂದ ಯಾವ ಅಧಿಕಾರವಿಲ್ಲದವುಗಳು, ಅಧಿಕಾರರಹಿತ ಕಾರ್ಯಕಲಾಪಗಳು ನಮ್ಮಲ್ಲಿ ನಡೆಯುವಂಥದ್ದು. All the work in our church, all the activities that we involve in, our preaching, our teaching, our praying, and all the sacraments that we observe are powerless, are inoperative if they are without the guidance, without the inspiration, without the power of God, and without the ministry of the Holy Spirit. ಈ ಒಂದು ಪ್ರಬಲವಾದ ಸತ್ಯವನ್ನು ಪೌಲನು ಮತ್ತು ತೀತನು ತಮ್ಮ ವೈಯಕ್ತಿಕ ಸಾಕ್ಷಿಯಿಂದ ಇಲ್ಲಿ 2-3 ವಚನಗಳಲ್ಲಿ ಸಿದ್ಧಾಂತ ಮಾಡ್ತಿದ್ದಾರೆ. ಬಹಳ ಬಲವಾದಂಥ ಒಂದು ಸಾಕ್ಷಿಯಿಂದ. This powerful work of God and the Holy Spirit is being demonstrated or being brought before us so powerfully by the personal example of Paul and Timothy. ಮೊದಲು ಎಂಬುದಾಗಿ ಆತನು ಪ್ರಾರಂಭ ಮಾಡ್ತಾನೆ 3ನೇ ವಚನದಲ್ಲಿ. ನಾವು ಸಹ ಮೊದಲು, ಅಂದರೆ ಈಗ ಇರೋ ಪರಿಸ್ಥಿತಿಗಿಂತ ಮೊದಲಿನ ಸ್ಥಿತಿಯನ್ನು ಆತನು ವಿವರಣೆ ಮಾಡ್ತಾನೆ. In verse 3 he says, now. In other words, he is talking about the things which were before, as he goes on to show the difference.
ವ್ಯತ್ಯಾಸವನ್ನು ತೋರ್ಪಡಿಸಲಿಕ್ಕೆ ಮೊದಲು, ಈಗ ಎಂಬುದಾಗಿ ಪ್ರಾರಂಭ ಮಾಡ್ತಾನೆ. 3ನೇ ವಚನದಲ್ಲಿ ಆತನು ಪೌಲನು ತನ್ನ ಹಿಂದಿನ ಬಾಳಿನ ವಿವರಣೆ ಮಾಡ್ತಾನೆ. ನಾವು ಓದಿದ್ದೇವೆ, ಏನಾಗಿದ್ದೆವು ನಾವು ಮೊದಲು? ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರಾಗಿಯೂ, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ದ್ವೇಷಿಸುವವರು ಆಗಿದ್ದೆವೆಂಬುದಾಗಿ. ಆದರೆ ಏನು ಹೇಳ್ತಾನೆ 5ನೇ ವಚನದಲ್ಲಿ? ನಾವು ಮಾಡಿದ ಪುಣ್ಯ ಕಾರ್ಯಗಳ ನಿಮಿತ್ತದಿಂದ ಅಲ್ಲ, ಕಡೆಗೆ ಹೇಳ್ತಾನೆ, ಪವಿತ್ರಾತ್ಮನ ಮೂಲಕ ದೇವರು ನಮಗೆ ರಕ್ಷಣೆ ಕೊಟ್ಟನು, ರಕ್ಷಿಸಿದನು. ಇದೇ ಪೌಲನ ಸಾಕ್ಷಿ, ಇದೇ ತೀತನ ಸಾಕ್ಷಿ. ಈ ಸಾಕ್ಷಿಯೇ ಸಮರ್ಥನೆಗೆ ಕಾರಣ, ಈ ಸಾಕ್ಷಿಯೇ ದೃಢ ಜೀವನ, ದೃಢತೆಗೆ ಕಾರಣ. ಮತ್ತು ಇದಕ್ಕೆ ಮಾತ್ರ ಅಧಿಕೃತ ಬೆಲೆ ಉಂಟು. ಬಾಳಿನ ಪರಿವರ್ತನೆಗೆ ಅಧಿಕೃತ ಬೆಲೆ ಇದೆ. Verse 3 is a beautiful reflection of the past life of Paul. He says, for we ourselves were once, talking about the past, previously foolish, disobedient, led astray, slaves to various passions and pleasures, passing our days in malice and envy, and hated by others and hating one another. What a wretched life. And when he comes to verse 5, he says, He, God, saved us by the regeneration and the renewal of the Holy Spirit. Complete transformation. He says, God saved us. This sort of testimony that Paul is giving here is an apologetic statement. It is a defense of the gospel, particularly personal Christian faith. And this is a defense not only to Paul but to any believer in Jesus Christ. And that will build up the defense and the apologetics of the entire church. 3ನೇ ವಚನದಲ್ಲಿ ಹಳೆ ಬಾಳಿನ ವಿವರಣೆಯನ್ನು ಮಾಡಿರುವ, ಅಲ್ಲಿ 8 ಅನುಭವಗಳನ್ನು ವಿವರಣೆ ಮಾಡಿರುವ, ನಾವು ಓದಿದೆವು ಅದನ್ನು. ಬಹಳ ನಮಗೆ ಮನಸ್ಸನ್ನು ಗಲಿಬಿಲಿ ಮಾಡುವಂಥ 8 ವಿಷಯಗಳನ್ನು ಆತನು ವಿವರಣೆ ಮಾಡಿ 4ನೇ ವಚನದಲ್ಲಿ ಅದರಿಂದ ಏನಾಗ್ತದೆ ಎಂಬುದಾಗಿ ಹೇಳ್ತಾನೆ. ನೋಡಿ 4ನೇ ವಚನ, ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಮನೋಹರವಾದ ಪ್ರತ್ಯಕ್ಷವಾದಾಗ. ಆದರೆ ಅಂದರೆ 3ನೇ ವಚನದ ಅಧರ್ಮ, ಪಾಪ ತುಂಬಿದ, ಅತೃಪ್ತಿ, ಅಸಮಾಧಾನದ ಬಾಳು ಮುಗಿಯಿತು. ಯಾವಾಗ? ಆದರೆ ನಮ್ಮ ರಕ್ಷಕನಾದ ದೇವರು ಎಂಬುದಾಗಿ ಹೇಳ್ತಾನೆ. ಅದೊಂದು ಪಾಪಿಷ್ಟ ಜೀವನ, ಶಾಪಗ್ರಸ್ತ ಜೀವನ, ಆ ಬಾಳಿನ ಮುಕ್ತಾಯ ಆಯಿತು. ಅದನ್ನು ವಿವರಿಸಿದ. In verse 3, as we have noted, he describes the pre-Christian experience, the life that he lived, the wretched life, the wicked life, the cursed life that he lived. And when he comes to verse 4, he is talking about the end of that wretched life. He says, but when the goodness and the loving kindness of God our Savior appeared, transformation. But the ungodly life, the wicked life, sinful life ended with the coming of the goodness and the loving kindness
of our Savior Jesus Christ. ಒಂದು ಮುಖ್ಯ ಪ್ರಶ್ನೆ ಇಲ್ಲಿ ಏನಂದರೆ, ಈ ಅನುಭವ ನಿಮಗಾಗಿದೆಯಾ? ಪೌಲನಂತೆ ನೀವು ಸಹ ಕ್ರೈಸ್ತ ಧರ್ಮದ ಬಗ್ಗೆ ತಿಳ್ಕೊಂಡಿರ್ಬೋದು. ಯೇಸು ಕ್ರಿಸ್ತನ ಬಗ್ಗೆ ಪೌಲನಿಗೆ ಸಾಕಷ್ಟು ತಿಳಿದಿತ್ತು, ಆದರೂ ಆತನು ಈ ಒಂದು ಅನುಭವಕ್ಕೆ ಬರಲಿಲ್ಲ. ನಮಗೂ ನಿಮಗೂ ಸಾಕಷ್ಟು ತಿಳಿದಿದೆ. ಕ್ರೈಸ್ತ ಧರ್ಮದವರೋ ಬೇರೆ ಧರ್ಮದವರೋ ವಿಶ್ವಾಸಿಗಳೋ ಅಲ್ಲವೋ, ಈ ಅನುಭವ ನಮಗೆ ಅಗತ್ಯ. ಅನುಭವ ಆಗಿದೆಯಾ? ಏನು ಅನುಭವ? ಸಂಪೂರ್ಣ ಬದಲಾವಣೆ ಪೌಲನ ಜೀವನದಲ್ಲಿ, ರೂಪಾಂತರ ಅಗತ್ಯ. Whoever you are, has this experience been yours? Have you experienced change and transformation? This is an important question, whether you have been brought up in the church, whether you are aware of all the teachings of the Word of God, like Paul was aware of everything about Jesus Christ, but he was not transformed. It is important for us. ನೀವು ಯಾವ ಸಭೆಗೆ ಸೇರಿರಬಹುದು, ಯಾವ ಪಂಗಡಕ್ಕೆ ಸೇರಿರಬಹುದು, ಒಂದು ವೇಳೆ ಯಾವುದಕ್ಕೂ ಸೇರದೇ ಇರಬಹುದು, ಬೇರೆ ಒಂದು ಧರ್ಮ ಇರಬಹುದು, ನಿಮಗೆ ನಂಬಿಕೆ ಇಲ್ಲದೆ ಇರಬಹುದು, ಅಥವಾ ದೇವರನ್ನು ಆಲೋಚಿಸದೇ ಇರಬಹುದು. ಪ್ರಶ್ನೆ ಏನೆಂದರೆ, ಈಗ ಪ್ರಸ್ತುತ ಈ ಸಮಯದಲ್ಲಿ ನಿಮ್ಮ ಬಾಳು, ನಿಮ್ಮ ಜೀವನ ಹೇಗಿದೆ? ನಿಮ್ಮ ಬಾಳಿನ ವಾತಾವರಣ ಸಮಂಜಸವಾಗಿದೆಯಾ? ಸಮಾಧಾನವಾಗಿದೆಯಾ? ತೃಪ್ತಿಕರವಾಗಿದೆಯಾ? ಆನಂದಕರವಾಗಿದೆಯಾ? ಹೇಗಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಬೇಕಲ್ಲ. ಇಂಥ 3ನೇ ಮತ್ತು 4ನೇ 5ನೇ ವಚನಗಳನ್ನು ಓದಿದ ಮೇಲೆ ಪೌಲನಲ್ಲಿ ಆ ಶಪಿಸಲ್ಪಟ್ಟ ಶಾಪಗ್ರಸ್ತ ಪಾಪಿಷ್ಟ ಜೀವನ ಬದಲಾಯಿಸಿ ಕ್ರಿಸ್ತನು ಒಳ್ಳೆತನದಿಂದ, ಆತನ ಸುವಾರ್ತೆಯಿಂದ ಈತನನ್ನು ಸಂಪೂರ್ಣವಾಗಿ ರೂಪಾಂತರ ಮಾಡಿದನಲ್ಲ. You may be a member of one church or another, or you may not be a member of any church. You may not even believe that the God exists. But examine what is the kind of life you are living. What is the environment of your personality? Is there contentment? Is there happiness? Is there satisfaction? Is there purpose in your life? Time to examine. How is your present life right now? Time to examine. 5ನೇ ವಚನದಲ್ಲಿ ಒಂದು ವಿವರಣೆಯ ಕ್ರಮವಿದೆ, ಅಥವಾ ಒಂದು ಕ್ರಮಾನುಗತಿ. ಅದನ್ನು ಲಕ್ಷಿಸಬೇಕು. ಕ್ರಮಾನುಗತಿ ಅಥವಾ ವಿವರಣೆ. ಮೊದಲನೇದಾಗಿ 5ನೇ ವಚನ, ನಾವು ಮಾಡಿದ ಪುಣ್ಯ ಕಾರ್ಯಗಳ ನಿಮಿತ್ತದಿಂದ ಅಲ್ಲ, ನಮ್ಮನ್ನು ಆತನ ಕರುಣೆಯಿಂದಲೇ ಪುನರ್ಜನ್ಮ ಸೂಚಿಸುವ ಸ್ನಾನದ ಮೂಲಕ ನಮ್ಮಲ್ಲಿ ನೂತನ ಸ್ವಭಾವ ಉಂಟು ಮಾಡಿ ನಮ್ಮನ್ನು ರಕ್ಷಿಸಿದನು. ಮೊದಲನೇದಾಗಿ ಏನು ಮಾಡಿದ ದೇವರು? ನಮ್ಮನ್ನು ರಕ್ಷಿಸಿದ. ಯಾವ ರೀತಿ, ಯಾವ ಕಾರಣದಿಂದ ನಮ್ಮನ್ನು ರಕ್ಷಿಸಿದ ಅಂದರೆ, 2ನೇದೇನೆಂದರೆ ನಮ್ಮ ಪುಣ್ಯ ಕಾರ್ಯಗಳಿಂದ ಅಲ್ಲ, ನಾವು ಮಾಡಿದ ಒಳ್ಳೆ ಕೆಲಸಗಳಿಂದ ಅಲ್ಲ. ಪುಣ್ಯ ಕಾರ್ಯಗಳಂದ್ರೇನು? ನಾವೇ ನೆನೆಸ್ತೇವೆ, ನಾನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ನಾನು ದಾನ ಧರ್ಮ ಕೊಡ್ತಾ ಇದ್ದೇನೆ, ಬಡವರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಇವುಗಳು, ನಾವು ಮಾಡುವ ಒಳ್ಳೆಯ ಕೆಲಸ ಕಾರ್ಯಗಳು ನಮಗೆ ರಕ್ಷಣೆ, ರೂಪಾಂತರ ಕೊಡುವುದಿಲ್ಲ. ಯೆಶಾಯನು ಏನು ಹೇಳ್ತಾನಂದರೆ,
ನಮ್ಮೆಲ್ಲ ಧರ್ಮ ಕಾರ್ಯಗಳು, ನಮ್ಮೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳು ಹೊಲೆಯ ಬಟ್ಟೆಯಂತಿವೆ ಎಂಬುದಾಗಿ ಯೆಶಾಯ 64:6 ಆತನು ಹೇಳ್ತಾನೆ. ನಮ್ಮನ್ನು ರಕ್ಷಿಸಿದನು ಹೇಗೆ? ನಮ್ಮ ಪುಣ್ಯ ಕಾರ್ಯಗಳಿಂದ ಅಲ್ಲ, ಆತನ ಕರುಣೆ, ಕೃಪೆ, ಪವಿತ್ರಾತ್ಮನ ಕೆಲಸದಿಂದಲೇ. In verse 5, we need to observe the sequence of affirmations, or there is a process here. Verse 5, he says, He saved us. Number one, how? He saved us not because of the works done by us in righteousness. How did God save us? Because of our good works? Some people say, no, I do a lot of charity. I help the poor, I feed the poor. I do a lot of good work. But Prophet Isaiah says in chapter 64 and verse 6, all our good works, our righteous works before God are like filthy rags, no value whatever. Delivered us, not because of any good work that we have done, in His goodness, in His loving kindness. God has given us, therefore, this experience of transformation. ಈ ದೇವರ ಕೃಪೆ, ಈ ದೇವರ ಕರುಣೆ ನಮ್ಮಲ್ಲಿ ಪರಿಣಾಮಕಾರಿಯಾಗಿದೆ. ಆತನು ನಮ್ಮನ್ನು ರಕ್ಷಿಸಿದ ಮೊದಲನೇದಾಗಿ ನಾವು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಅಲ್ಲ, ಮೂರನೇದಾಗಿ ಬದಲಾಗಿ ಆತನ ಕೃಪೆ, ಆತನ ಕರುಣೆ, ಆತನ ಪ್ರೀತಿಯಿಂದ. ಮತ್ತು ಇನ್ನೊಂದು ವಚನ ಓದ್ತೇನೆ, 7ನೇ ವಚನದಲ್ಲಿ ಹೀಗೆ ಬರೀತಾನೇನೆಂದರೆ, ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು. ಇದರ ಪರಿಣಾಮ ಏನು? ರಕ್ಷಿಸಿದ ಪುಣ್ಯಕಾರ್ಯದಿಂದಲ್ಲ, ರಕ್ಷಿಸಿದ ಆತನ ಪ್ರೀತಿ ಕೃಪೆಗಳಿಂದಲೇ. ಇದರ ಪರಿಣಾಮವೇನೆಂದರೆ ಒಂದು ನಿರೀಕ್ಷೆ, ನಿತ್ಯ ಜೀವ. ಎಂಥ ಒಂದು ದೊಡ್ಡ ಆಶೀರ್ವಾದ! ನಮಗೊಂದು ಭವಿಷ್ಯವಿದೆ. ಕೇವಲ ಈ ಲೋಕದಲ್ಲಿ ಮಾತ್ರ ಅಲ್ಲ, ನಮಗೆ ಭವಿಷ್ಯವಿದೆ. ಇದನ್ನು ನಾವು ಮರೆಯಬಾರದು. ಇಲ್ಲಿ ನಮಗೆ ಆತನ ಕೃಪೆ, ಭವಿಷ್ಯದಲ್ಲಿ ನಮಗೆ ಆತನ ಸಂಪೂರ್ಣ ಸಹಾಯ. ಇದೇ ಪೌಲನ ತಾತ್ಪರ್ಯ. What is the impact or the result of God's love, God's goodness? He saved us not because of our works, good works, but because of His love. And as a result of that, he says in verse 7, there is hope of eternal life. Not just for today, here and now, but we are going to have eternal life forever with Jesus Christ. ಇಲ್ಲಿ, ಈಗ ಮತ್ತು ಭವಿಷ್ಯದಲ್ಲಿ ನಮಗೆ ನಿರೀಕ್ಷೆ ಉಂಟು. ನಮ್ಮ ಬಾಳು ಬದಲಾಯಿಸಬೇಕಲ್ಲವೇ? ನಮಗೇನು ಆಧಾರ? ನಮ್ಮ ಒಳ್ಳೆಯ ಕೆಲಸಗಳಲ್ಲ, ಆತನ ಕೃಪೆ. ಹಿಂದಿನ ಜೀವನ ಏನಾಗಿತ್ತು? ಪೌಲನದು, ತೀತನದು. 3ನೇ ವಚನ. 4ನೇ ವಚನದಲ್ಲಿ ಪರಿವರ್ತನೆ ಆಯಿತು, ಯೇಸು ಕ್ರಿಸ್ತನು ಬಂದ. 5, 6, 7 ವಚನಗಳಲ್ಲಿ ನಿತ್ಯ ಜೀವ ನಮಗೆ ಸಿಕ್ಕಿತು. ವಿ ವಾಂಟ್ ಹೋಪ್, ನಾಟ್ ಓನ್ಲಿ ಫಾರ್ ದಿಸ್ ಲೈಫ್, ಬಟ್ ಫಾರ್ ಲೈಫ್ ಆಫ್ಟರ್ ಟು. ಆ್ಯಂಡ್ ವಿ ಹ್ಯಾವ್ ದ ಅಶ್ಯೂರೆನ್ಸ್ ಫ್ರಮ್ ಜೀಸಸ್ ಕ್ರೈಸ್ಟ್. ಹಿಂದೆ ಹೇಗಿತ್ತು, ಈಗ ಹೇಗಿದೆ ಆಲೋಚನೆ ಮಾಡಿ. ಪೌಲನ ಸಾಕ್ಷಿ, ತೀತನ ಸಾಕ್ಷಿ ನೆನಪಿನಲ್ಲಿಟ್ಟುಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬಂದರೆ ನಿಮಗೆ ಪರಿವರ್ತನೆ, ಪರಿಣಾಮ, ಸಂತೃಪ್ತಿ, ಸಮಾಧಾನ ಸಿಗ್ತದೆ. ಲುಕ್ ಅಟ್ ದ ಟೆಸ್ಟಿಮನಿ ಆಫ್ ಪಾಲ್ ಆ್ಯಂಡ್ ಟೈಟಸ್. verse 3, what they were, what they are today. Transformation. If you come to Jesus, your old life will go and you will become an entirely new person and have hope for this world
ಆ್ಯಂಡ್ ಫಾರ್ ದ ಫ್ಯೂಚರ್. ಪ್ರಾರ್ಥನೆ ಮಾಡೋಣ. ನಮ್ಮ ಜೀವನದಲ್ಲಿ ಅನೇಕ ತೊಂದರೆ, ಇಕ್ಕಟ್ಟುಗಳು, ಜಿಗುಪ್ಸೆ, ಕಲೋಹಲ, ಗೊಂದಲ, ಅಧಿಕೃತವಾದ ಭಾವಾತ್ಮಗಳು ನಮ್ಮನ್ನು ಕಾಡುತ್ತಿವೆ ಸ್ವಾಮಿ. ಇದು ನಮ್ಮ ಹಳೆಯ ಜೀವನ ಎಂಬುದಾಗಿ ಪೌಲನ, ತೀತನ ಅನುಭವದಿಂದ ಆಲೋಚಿಸಿದ್ದೇವೆ. ಇದು ನಮಗೆ ಸಾಕಾಗಿದೆ. ನಮಗೆ ಹೊಸ ಬಾಳನ್ನು ಕೊಡು. ನಿನ್ನ ಕೃಪೆ, ನಿನ್ನ ಪ್ರೀತಿ, ಪವಿತ್ರಾತ್ಮನ ಕೆಲಸ ನಮ್ಮಲ್ಲಿ ಆಗಿ ನಮ್ಮನ್ನು ಬದಲಾಯಿಸಿ ನಮಗೆ ನಿರೀಕ್ಷೆಯನ್ನು ಕೊಡು ಸ್ವಾಮಿ. ಈ ಲೋಕಕ್ಕೆ ಇಲ್ಲಿ ಬದುಕಲಿಕ್ಕೆ ಮತ್ತು ನಿತ್ಯದಲ್ಲಿ ನಾವು ಬದುಕಲಿಕ್ಕೆ ನಿತ್ಯ ಜೀವವನ್ನು ನಮಗೆ ನೀನು ಆಶ್ವಾಸನೆ ಕೊಟ್ಟಿದ್ದಿ 7ನೇ ವಚನದಲ್ಲಿ. ಇದನ್ನು ನಾವು ಸ್ವೀಕರಿಸ್ತೇವೆ. ನಿನ್ನ ಬಳಿಗೆ ಬಂದು ನಮ್ಮ ಹಳೆಯ ಬಾಳನ್ನು ನಿನಗೆ ಒಪ್ಪಿಸಿ ನಮ್ಮನ್ನು ನೀನು ಪುನರ್ಜನ್ಮ ಹೊಂದಿದವರಾಗಿ ಹೊಸ ನಿರೀಕ್ಷೆ, ಹೊಸ ಬಾಳಿನಲ್ಲಿ ಮುಂದುವರಿಯುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.